ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಅದೃಷ್ಟವಂತ ಈ 3 ದಿನಗಳಂದು ಜುಲೈ 19, 20 ಮತ್ತು 21 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಪಿ ಎಂಬುವ ಅಕ್ಷರದಿಂದ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಘಟನೆ ಸಂಭವಿಸಲಿದೆ. ಹೌದು, ಸಕಾರಾತ್ಮಕ ಬದಲಾವಣೆಯಾಗೋದ್ರ ಮೂಲಕ ನಿಮಗೆ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ. ಹಾಗಿದ್ರೆ ಬನ್ನಿ, ವೃಶ್ಚಿಕ ರಾಶಿಯವರ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಸಕಾರಾತ್ಮಕ ಪವಾಡಗಳನ್ನು ನೀವು ಗಮನಿಸಬಹುದಾಗಿರತ್ತೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವೃಶ್ಚಿಕ ರಾಶಿಯವರೇ, ಅತ್ಯಂತ ತುಂಬ ಪ್ರಾಮಾಣಿಕವಾಗಿರ್ತಕ್ಕಂತಹ ಮೃದು ಮನಸ್ಸನ್ನು ಉಳ್ಳುವರು ನೀವಾಗಿರ್ತೀರ. ವೃಶ್ಚಿಕ ರಾಶಿಯವರೇ, ಮುಂಬರುವ ಜುಲೈ 19, 20 ಮತ್ತು 21 ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ. ಹೌದು, ಈಗ ಜೀವನ ಮಾಡ್ತಿರತಕ್ಕಂತಹ ಜೀವನಕ್ಕೂ ಮುಂಬರುವ ಈ ಅದೃಷ್ಟವಂತ 3 ದಿನಗಳ ಜೀವನಕ್ಕೂ ಸಹ ನೀವು ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಕಾಣ್ತೀರಾ. ಹೌದು, ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರಲಿದೆ. ಹೌದು, ದೇವರೇ ಈಗ ನಿಮಗೆ ಮಾರ್ಗದರ್ಶನವನ್ನಾದರೆ ನೀಡಲಿದ್ದಾರೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಸ್ನೇಹಿತರೇ ಈಗ ಶತ್ರುಗಳಾಗಿದ್ದಾರೆ. ಹೌದು, ಇಷ್ಟು ದಿನ ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಅವರು ಸಹಾಯ ಅಂತ ಹೇಳಿ ನಿಮ್ಮ ಬಳಿಗೆ ಬಂದರೆ ಹಿಂದೆ ಮುಂದೆ ನೋಡ್ದಿರನೇ ಅವ್ರಿಗೆ ಸಹಾಯವನ್ನು ಮಾಡಿದ್ದೀರಾ. ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡ್ಕೊಂಡಿರ್ತಕ್ಕಂಥ ಹಣದಿಂದ ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಅಥವಾ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ನಿಮ್ಮ ಹೆಸರಿನ ಮೇಲೆ ಬೇರೆಯವರ ಬಳಿ ಸಾಲದ ಮೂಲಕ ಹಣವನ್ನು ತಂದು ಅವರಿಗೆ ಸಹಾಯವನ್ನು ಮಾಡಿದ್ದೀರಾ. ಆದರೆ ಈಗ ಅವರ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನಿಮ್ಮ ಸಹಾಯದ ಅಗತ್ಯ ಇಲ್ಲ ಅಂತ ಹೇಳಿ ನಿಮ್ಮನ್ನು ಅವಮಾನ ಮಾಡಿದ್ದಾರೆ. ಆದರೆ ಈಗ ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನೀವು ಯಾರನ್ನು ನಂಬಿದ್ರು, ಯಾರಿಗೆ ಹೆಚ್ಚಿನ ಸಹಾಯವನ್ನು ಮಾಡಿದ್ರು, ಯಾರು ನನಗೆ ಸಂಕಟ ಬಂದರೆ ನನ್ನ ಜೊತೆ ಇರ್ತಾರೆ ಎಂದು ಭಾವಿಸಿದ್ರು, ಆದರೆ ಅವರಿಂದಲೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಂಬ್ತಿದ್ದೀರಾ ಅಂತಂದರೆ ಸರಿಯಾಗಿ ಯೋಚನೆ ಮಾಡಿ, 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಹೌದು, ಮುಂಬರುವ ದಿನಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಬಳಿಗೆ ಬಂದು ಸಹಾಯದ ಮೂಲಕ ಹಣವನ್ನು ಕೇಳಿದ್ರೆ ಅವರ ಹಿಂದಿನ ಸ್ವಾರ್ಥದ ಬುದ್ಧಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಅವ್ರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ಹೇಳಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ತೀರ್ಮಾನವನ್ನು ತಗೊಳ್ತಿದ್ದೀರಾ ಅಂತಂದ್ರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ನೀವು ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದಾಗಿರುತ್ತೆ ಈ ಅದೃಷ್ಟವಂತ 3 ದಿನಗಳಲ್ಲಿ. ಹೌದು, ಒಂದು ದೊಡ್ಡ ಘಟನೆಯೂ ಸಹ ಸಂಭವಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಆದರೆ ಆ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉತ್ತುಂಗ ಸ್ಥಾನಕ್ಕೆ ಸೇರಿಸ್ತಕ್ಕಂಥ ಘಟನೆ ಆಗಿರುತ್ತೆ. ಹೌದು, ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತೀರಾ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ವೃಶ್ಚಿಕ ರಾಶಿಯವ್ರದ್ದು ಅಂತಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಈಗ ನಡೀತಕ್ಕಂತಹ ವಿಚಾರಗಳನ್ನು ಎಲ್ಲರೊಂದಿಗೂ ಸಹ ಹಂಚಿಕೊಳ್ತೀರಾ. ಆದರೆ ಮುಂಬರುವ ಅದೃಷ್ಟವಂತ ಈ 3 ದಿನಗಳಂದು ನಡೀತಕ್ಕಂತಹ ಪವಾಡಗಳನ್ನು ನೀವು ಯಾರೊಂದಿಗೂ ಸಹ ಹೇಳಬೇಡಿ. ಹೌದು, ಇದನ್ನು ಆದಷ್ಟು ಗುಪ್ತವಾಗಿರಿಸಿ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯನೇ ನಿಮ್ಮ ವಿಚಾರಗಳನ್ನು ಎಲ್ಲರೊಂದಿಗೂ ಸಹ ಹೇಳ್ಕೊಳ್ತೀರಾ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳ್ಕೊಳ್ತಕ್ಕಂತಹ ಸ್ವಭಾವ ಆದರೆ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ ಈ ಅದ್ಭುತ ವಿಚಾರಗಳನ್ನು. ಹೌದು, ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಹೊಸದಾಗಿ ಹಣವನ್ನು ಹೂಡಿಕೆ ಮಾಡ್ತಿದ್ರೆ, ಹೊಸ ಮನೆ ಖರೀದಿ ಮಾಡ್ತಿದ್ರೆ, ಹೊಸ ವಾಹನ ಖರೀದಿ ಮಾಡ್ತಿದ್ರೆ, ಈ ರೀತಿ ನಿಮ್ಮ ಮುಂದಿನ ಭವಿಷ್ಯವನ್ನು ಸಹ ಆದಷ್ಟು ಗುಪ್ತವಾಗಿರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀಡಿದ್ರೆ ಹೆಚ್ಚಿನ ಫಲಗಳನ್ನು ಸಹ ನೀವು ಸಿದ್ಧಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಮುಂಬರುವ ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ಈ ಅದೃಷ್ಟವಂತ 3 ದಿನಗಳಂದು ನಡೀತಕ್ಕಂಥ ಪವಾಡಗಳನ್ನು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು,
ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳೇ ಆಗಿರುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಒಂದೊಂದು ಹೊಸ ಸಮಸ್ಯೆಗಳು ಉದ್ಭವ ಆಗ್ತಾನೆ ಇತ್ತು. ಹೌದು, ನಿಮ್ಮ ಮನಸ್ಸಿನಲ್ಲಿ ತುಂಬ ನೋವಿತ್ತು. ಆದರೆ ನೀವು ಆ ಒಂದು ನೋವನ್ನು ಬೇರೆಯವರ ಜೊತೆ ಹಂಚಿಕೊಳ್ಳಲಿಲ್ಲ. ಹೌದು, ನಿಮ್ಮೊಳಗೆ ಎಷ್ಟೇ ಅಗ್ನಿಪರ್ವತದಷ್ಟು ಬೆಂಕಿಯ ಜ್ವಾಲೆ ಇದ್ದರೂ ಸಹ ಹೊರ ಜಗತ್ತಿಗೆ ನಿಮ್ಮನ್ನು ನೋಡ್ತಕ್ಕಂಥವರಿಗೆ ನೀವು ತುಂಬ ನಗು ನಗುತ್ತಾ ನಿಮ್ಮೊಳಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂಬಂತೆ ಕಾಣ್ತೀರಾ. ನಿಮ್ಮ ಉದ್ದೇಶ ನಿಮ್ಮ ನೋವನ್ನು ಬೇರೆಯವರಿಗೆ ಹಂಚಿಕೊಂಡು ಅವರನ್ನು ಸಹ ದುಃಖಿತರನ್ನಾಗಿ ಮಾಡಿಸ್ತಕ್ಕಂಥದ್ದು ನಿಮ್ಮ ಸ್ವಭಾವ ಅಲ್ಲ. ಹಾಗಾಗಿ ನೀವು ನಿಮ್ಮ ನೋವನ್ನು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀರಾ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನಸ್ಸು ತುಂಬ ಮೃದುವಾಗಿರುತ್ತೆ. ನೀವು ಯಾರಿಗೂ ಸಹ ನಿಮ್ಮ ನೋವನ್ನು ಹೇಳಿಕೊಳ್ಳದೆ ಇರ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಹೌದು, ಈ ವಿಚಾರಗಳನ್ನೆಲ್ಲ ನೀವು ಒಂಟಿಯಾಗಿದ್ದಾಗ ದುಃಖಿತರಾಗಿದ್ದೀರಿ. ಈ ವಿಚಾರಗಳನ್ನೆಲ್ಲ ನೆನಪು ಮಾಡಿಕೊಳ್ತಾ, ಹೌದು, ಸಹಾಯವನ್ನು ಮಾಡಿದ್ದೀರಿ, ಶತ್ರುಗಳಿಗೆ ಸಹಾಯವನ್ನು ಸಹ ಮಾಡಿದ್ದೀರಿ. ಆದರೆ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನೀವು ಮಾಡಿರ್ತಕ್ಕಂತಹ ಸಹಾಯದಿಂದ ಆಕಾಶದೆತ್ತರಕ್ಕೆ ಬೆಳೆದಿದ್ದರೂ ಸಹ ಅವರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ನೀವು ತಲೆಗೆ ಹಾಕಿಕೊಂಡು ಮಾನಸಿಕ ಒತ್ತಡವನ್ನು ಹೆಚ್ಚು ಮಾಡಿಕೊಳ್ಳಿದ್ದೀರಿ. ರಾತ್ರಿ ಹಗಲು ಎನ್ನದೆ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಹೆಚ್ಚು ಹೆಚ್ಚು ಬಾರಿ ಗಂಟೆಗಟ್ಟಲೆ ಕೂತ್ಕೊಂಡು ಯೋಚನೆ ಮಾಡ್ತಕ್ಕಂತಹ ಸ್ವಭಾವ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ 1 ಅಥವಾ 2 ನಿರ್ಧಾರವನ್ನು ತಗೊಂಡು ಆ ವಿಚಾರವನ್ನು ಅಲ್ಲೇ ಮುಕ್ತಾಯ ಮಾಡ್ತಕ್ಕಂತಹ ಅಳವಡಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣದೆ ಶತ್ರುಗಳ ಸಂಖ್ಯೆಯೂ ಸಹ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಸಹ ಗಮನಿಸಿದ್ದೀರಾ. ಹೌದು, ನಿಮ್ಮ ಸುತ್ತಮುತ್ತಲೂ ಸಹ ಶತ್ರುಗಳ ಸಂಖ್ಯೆಯೂ ಸಹ ಏರಿಕೆಯಾಗಿದೆ. ವೃಶ್ಚಿಕ ರಾಶಿಯವರು, ನೀವು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತಹದ್ದು ನಿಮ್ಮ ಸ್ವಭಾವ ಆಗಿರುತ್ತೆ. ಹೌದು, ಇದರಿಂದನೇ ನಿಮಗೆ ಹೆಚ್ಚಿನ ಪುಣ್ಯ ಆದರೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ಈ ಸಮಯದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಬಯಲಾಗಲಿದೆ. ಹೌದು, ಇಷ್ಟು ದಿನ ನಿಮ್ಮ ಜೊತೆಗೇನೆ ಇದ್ಕೊಂಡು ನಿಮ್ಮ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ನಿಮ್ಮ ಕುಟುಂಬಸ್ಥರೇ ಆಗಿರ್ಬೋದು, ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ಹೌದು, ನಿಮ್ಮ ಮುಂದೆ ಚೆನ್ನಾಗಿ ಮಾತನಾಡಿ ನೀವು ಹೋದ ನಂತರ ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಇದೀಗ ಬಯಲಾಗ್ತಕ್ಕಂಥದ್ದು. ಇದನ್ನು ನೀವು ವೀಕ್ಷಣೆ ಮಾಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ನಿಮ್ಮ ಅದೃಷ್ಟದ ಈ 3 ದಿನಗಳಂದು ನಿಮಗೆ ದೈವಿಕ ಕನಸಾದರೆ ಬರ್ತಕ್ಕಂಥದ್ದು. ಹೌದು, ದೈವಿಕ ಕನಸು ಬಂದರೆ ನಿಮ್ಮ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ. ಹೌದು, ಇದ್ದಕ್ಕಿದ್ದಂತೆ ದೇವರ ಹಾಡು ಕೇಳ್ತಕ್ಕಂಥದ್ದು, ಈ ಎಲ್ಲ ದೈವಿಕ ಸಂದೇಶಗಳಾಗಿರುತ್ತೆ. ಇದರ ಮೂಲಕ ನೀವೇ ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ನಿಮ್ಮ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ. ಅದೃಷ್ಟದ ಸಮಯ ಶುರುವಾಗಿರುವ ಹಿನ್ನೆಲೆಯಲ್ಲೇ ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳೆಲ್ಲ ಇದೀಗ ಪೂರ್ಣ ಆಗ್ತಕ್ಕಂಥದ್ದು. ಹೊಸ ಹೊಸ ಅವಕಾಶಗಳಾದರೆ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಅಡೆತಡೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳು, ವೃತ್ತಿ ಜೀವನದ ಸಮಸ್ಯೆಗಳೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ಅಪರಿಚಿತ ವ್ಯಕ್ತಿಯಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ಹೌದು, ನೀವು ಸಹಾಯವನ್ನು ಮಾಡಿ ಎಂದು ಕೇಳುವುದಿಲ್ಲ, ಆದರೂ ಸಹ ನಿಮ್ಮ ಅಗತ್ಯವನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಪರಿಚಿತ ವ್ಯಕ್ತಿ. ಅವರಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ಅದೇ ರೀತಿ ಆದಷ್ಟು ಈ ಸಮಯದಲ್ಲಿ ಭಯವನ್ನು ಬಿಡಿ. ಹೌದು, ಧೈರ್ಯದಿಂದ ಮುನ್ನುಡಿರಿ. ಎಲ್ಲನೂ ಸಹ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದೇ ರೀತಿ ಪಿ ಎಂಬುವ ಅಕ್ಷರ, ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಜಾಗದ ಸ್ಥಳದ ಹೆಸರಾಗಿರ್ಬೋದು, ಅಥವಾ ಒಂದು ಘಟನೆಯ ಹೆಸರಾಗಿರ್ಬೋದು, ಅಥವಾ ಒಂದು ಉದ್ಯೋಗದ ಹೆಸರು ಸಹ ಆಗಿರುವ ಸಾಧ್ಯತೆ ಇದೆ. ಹೌದು, ಪಿ ಎಂಬುವ ಅಕ್ಷರದಿಂದ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆದರೆ ಆಗಲಿದೆ. ಹೌದು, ಈ ಬದಲಾವಣೆಯಿಂದ, ಈ ಒಂದು ಸಕಾರಾತ್ಮಕ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಭಾರಿ ಗೌರವ ಆದರೆ ಹೆಚ್ಚಾಗಲಿದೆ. ನಿಮ್ಮ ಮಾತಿಗೆ ಬೆಲೆಯಾದರೆ ಸಿಗ್ತಕ್ಕಂಥದ್ದು. ನಿಮಗೆ ಹೊಸ ಹೊಸ ಅವಕಾಶಗಳಾದರೆ ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಿಮ್ಮ ಅದೃಷ್ಟದ ಬಾಗಿಲಾದರೆ ತೆರೀತಕ್ಕಂಥದ್ದು. ಹೊಸ ಹೊಸ ಅವಕಾಶಗಳು ನಿಮ್ಮದಾಗ್ತಕ್ಕಂಥದ್ದು. ಇದು ನಿಮ್ಮ ಜೀವನದ ಮೊದಲನೇ ಮೆಟ್ಟು ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಮುಂಬರುವ ಅದೃಷ್ಟವಂತ ಈ 3 ದಿನಗಳಂದು. ಅದೇ ರೀತಿ ನಿಮ್ಮ
ಜೀವನಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ, ಅವರನ್ನು ಆದಷ್ಟು ಸೂಕ್ಷ್ಮವಾಗಿ ಗಮನಿಸಿ. ಹೌದು, ಮುಂಬರುವ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆ ಆದರೆ ಆಗತ್ತೆ. ನಿಮ್ಮನ್ನ ಉತ್ತುಂಗ ಸ್ಥಾನಕ್ಕೆ ಸೇರಿಸ್ತಾರೆ. ಹೌದು, ಆ ವ್ಯಕ್ತಿ ನೀಡಿರತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದ್ರೆ ನಿಮ್ಮ ಗುರಿಯನ್ನು ಆದಷ್ಟು ಬೇಗ ನೀವು ತಲುಪಬಹುದಾಗಿರುತ್ತೆ. ಪ್ರಾರಂಭಿಕವಾಗಿ ನೀವು ಆ ವ್ಯಕ್ತಿಯನ್ನು ಅನುಮಾನಿಸಿದರೂ ಸಹ ಹೋಗ್ತಾ ಹೋಗ್ತಾ ಅವರ ಸ್ವಭಾವ, ಅವರ ನಡವಳಿಕೆ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದ್ರೆ ನೀವು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿರುತ್ತೆ. ಇದು ವೃಶ್ಚಿಕ ರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.